ನಮ್ಮ ಮನೆಗೆ ಕಷ್ಟದ ಕಾಲ ಆವರಿಸ್ಕೊಂಡಿದೆ. ಇದು ಆದಷ್ಟು ಬೇಗ ದೂರ ಆಗತ್ತೆ. ನೀವು ತಲೆ ಕೆಡಿಸ್ಕೋಬೇಡಿ ಮಾವ. ಮುತ್ತು ಮಾವ, ಅಳ್ಬೇಡಿ ಮಾವ. ನೀವೀಗಾಗಲೇ ಸಾಕಷ್ಟು ನೊಂದಿದ್ದೀರ. ಇನ್ನೂ ನಿಮಗೆ ನೀವು ನೋವು ತಂದ್ಕೋಬೇಡಿ. ನೀವು ಅಳೋಕೆ ನಿಮ್ಮ ಕಣ್ಣಲ್ಲಿ ಕಣ್ಣೀರೇ ಉಳ್ದಿಲ್ಲ ಮಾವ. ಸಾಕು, ದೇವರು ನಿಮ್ಮ ಕಷ್ಟ ನೋಡಿದಾನೆ. ಒಂದಲ್ಲ ಒಂದು ರೀತಿಲಿ ಅತ್ತೆ ಮತ್ತೆ ಮನೆಗೆ ಬರೋ ಥರ ಮಾಡೇ ಮಾಡ್ತಾನೆ. ಅಲ್ಲಿವರೆಗೂ ನೀವು ಸಮಾಧಾನವಾಗಿರಿ ಮಾವ. ಅಕ್ಕ, ಶರ್ಮಿಳಾ, ಚಿಕ್ಕಮ್ಮ. ಅಕ್ಕ ಕಾಣಿಸ್ತಿಲ್ಲ ಅಂತ ಬೈರ ಫೋನ್ ಮಾಡಿ ಹೇಳ್ದ. ಅದಕ್ಕೆ ಎಲ್ಲ ಕೆಲಸನೂ ಬಿಟ್ಟು ಓಡ್ ಬಂದೆ. ಮುತ್ತು, ಅಳ್ಬೇಡಪ್ಪ. ನಿನ್ನ ಒಳ್ಳೆತನಕ್ಕೆ ಆ ದೇವರು ಒಳ್ಳೇದೇ ಮಾಡ್ತಾನೆ. ಅಕ್ಕಂಗೇನೂ ಆಗಿರಲ್ಲ, ಧೈರ್ಯವಾಗಿರು. ಮುತ್ತು ಸರ್, ಎಲ್ಲ ವಿಷಯ ಗೊತ್ತಾಯ್ತು ಮುತ್ತು ಅವರೇ. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಈ ರೀತಿ ಘಟನೆ ನಡಿಬಾರ್ದಾಗಿತ್ತು. ನಿಮಗೆ ಸಮಾಧಾನ ಮಾಡೋಷ್ಟು ದೊಡ್ಡವನಲ್ಲ, ದೇವರಿದ್ದಾನೆ. ಒಂದು ಕೆಟ್ಟ ಘಟನೆ ನಡೆದಿದೆ ಅಂದಮೇಲೆ ಒಂದು ಒಳ್ಳೇದಾಗೇ ಆಗತ್ತೆ. ಈ ಮನೇಲಿ ಯಾವುದು ಕೆಟ್ಟದ್ದು ನಡೆದಿಲ್ಲ ಸರ್. ನನ್ನ ಚಿಕ್ಕಮ್ಮ ಇನ್ನೂ ಜೀವಂತವಾಗಿದ್ದಾರೆ. ಎಲ್ಲೋ ಒಂದು ಕಡೆ ಇದ್ದಾರೆ, ಖಂಡಿತವಾಗ್ಲೂ ಬರ್ತಾರೆ. ಹಾಯ್ ಸ್ವಾತಿ, ಹೇಗಿದ್ಯಾ? ಅಪ್ಪ ಊಟ ತಿಂಡಿ ಏನು ಮಾಡಿಲ್ಲ ಅಂಕಲ್, ಅದಕ್ಕೆ ನಾನು ಬೇಜಾರಲ್ಲಿದ್ದೀನಿ. ಈ ಸ್ಥಿತಿಲಿ ನಾನು ಅವಳ ಮೇಲೆ ನಿಗಾ ವಹಿಸೋದಕ್ಕೆ ಆಗ್ತಿಲ್ಲ. ನಾನು ಅವಳ ನೋಡ್ಕೋಬೇಕು, ಆದ್ರೆ ಅವಳೇ ನನ್ನನ್ನು ನೋಡ್ಕೊಳ್ತಿದ್ದಾಳೆ. ಅಪ್ಪನ ಮಗಳಾಗಿ ನಾನು ಇಷ್ಟು ಮಾಡದೇ ಇದ್ದೆ ಹೇಗೆ? ನೀವತ್ರ ನನಗೂ ಅಳು ಬರುತ್ತೆ ಗೊತ್ತಾ? ಆದ್ರೆ ನಾನು ನಿಮ್ಮ ಮುಂದೆ ಅಳಲ್ಲ, ಸೈಡಿಗೆ ಹೋಗಿ ಹತ್ತು ಬಿಡ್ತೀನಿ. ಇಲ್ಲ ಪುಟ್ಟ, ಇನ್ಮೇಲೆ ಈ ಅಪ್ಪ ಅಳೋದಿಲ್ಲ. ಸ್ವಾತಿ, ನಾನು ನಿನಗೆ ಜ್ಯೂಸ್ ಕೊಡಿಸ್ತೀನಿ, ನನ್ನ ಜೊತೆ ಬರ್ತೀಯಾ? ಹೋಗ್ಬಾ. ಸರಿ. ಯಾಕೆ ಸರ್ ನಗ್ತಿದ್ದೀರಾ? ಏನಾಯ್ತು? ಮುಂಚೆ ನಮ್ಮನೆಯಿಂದ ನಿಮ್ಮನೆಗೆ ಬರೋದಕ್ಕೆ ನನ್ನ ಪರ್ಮಿಷನ್ ಕೇಳ್ತಾ ಇದ್ಲು. ಈಗ ನನ್ನ ಜೊತೆ ಬರೋದಕ್ಕೆ ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದಾಳೆ. ನೋಡಿ ಸರ್, ಎಷ್ಟು ಬೇಗ ಕಾಲ ಬದಲಾಗತ್ತೆ. ನಾವು ಹೋಗ್ಬಿಟ್ಟು ಬರ್ತೀವಿ. ಬಾ ಸ್ವಾತಿ. ಸ್ವಾತಿ, ನೀನು ಈ ಮನೆಯಲ್ಲಿ ಖುಷಿಯಾಗಿದ್ಯಾ ಪುಟ್ಟ? ಯಾಕೆ ಅಂಕಲ್ ಹೀಗೆ ಕೇಳ್ತಿದ್ದೀರಾ?
ಏನಿಲ್ಲಮ್ಮ, ಈ ಮನೇಲಿ ಇರೋರನ್ನ ನೋಡಿದ್ರೆ ನೀನು ಯಾಕೋ ಇಲ್ಲಿರೋದು ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ನಿನ್ನ ನಮ್ಮನೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಬರ್ತೀಯಾ? ನಮ್ಮ ಮನೆಯಲ್ಲಿ ಚಿಂಟು ಇದ್ದಾನೆ, ಆಂಟಿ ಇದ್ದಾರೆ. ಎಲ್ಲರೂ ನಿನ್ನ ಹೇಗೆ ನೋಡ್ಕೊಳ್ತಾ ಇದ್ರೋ ಹಾಗೆ ಚೆನ್ನಾಗಿ ನೋಡ್ಕೋತಾರೆ. ಈ ಮನೇಲೂ ಅಷ್ಟೇ. ಬೆಳ್ಳಿ ಇದ್ದಾಳೆ, ಅವಳು ನನಗ್ ತುಂಬಾ ಇಷ್ಟ. ಮುತ್ತು ಅಪ್ಪನೂ ಇದ್ದಾರೆ, ಅವ್ರು ನನಗ್ ತುಂಬಾ ತುಂಬಾ ಇಷ್ಟ. ಯಾರು? ಮುತ್ತು ಅಂಕಲ್ಲ? ಇಲ್ಲ, ಮುತ್ತು ಅಪ್ಪ. ನೀನು ಮುತ್ತು ಅವ್ರನ್ನ ನೋಡಬೇಕು ಅಂದರೆ ನಾನೇ ನಿನ್ನನ್ನು ಇಲ್ಲಿ ಕರ್ಕೊಂಡು ಬರ್ತೀನಿ. ಒಂದೆರಡು ದಿನ ಇದ್ದು ಮತ್ತೆ ನೀನು ನನ್ನ ಜೊತೆ ಬರ್ಬೋದು. ಈ ಅಂಕಲ್ ಮಾತು ಕೇಳ್ತೀಯ ಅಲ್ವಾ? ಅವ್ರನ್ನ ನೋಡಲ್ದೆ ಸಾಲ್ದು, ಮಾತಾಡ್ಲೂಬೇಕು, ಅವ್ರ ಜೊತೆ ಕೊನೆ ತನಕ ಇರ್ಲೂಬೇಕು. ಅವ್ರನ್ನ ಅಷ್ಟೊಂದು ಹಚ್ಕೊಂಡಿದ್ಯಾ ಸ್ವಾತಿ? ಅವ್ರು ನನಗೆ ಪ್ರೀತಿ ತೋರಿಸೋದು, ನನ್ನ ಜೊತೆ ಮಾತಾಡೋದು ನನಗೆ ತುಂಬಾ ಇಷ್ಟ ಗೊತ್ತಾ ಅಂಕಲ್. ಇಷ್ಟು ದಿನ ಅಪ್ಪ ಇಲ್ದೇನೆ ದೂರ ಇದ್ದೆ, ಇನ್ನು ನಾನು ಅವ್ರನ್ನ ಬಿಟ್ಟಿರಲ್ಲ. ಸ್ವಾತಿ, ಮುತ್ತು ಅವರು ನಿನಗೆ ನೆನ್ನೆ ಮೊನ್ನೆ ಪರಿಚಯ ಆಗಿದ್ದು, ಆದರೂ ನಿನಗೆ ಅವ್ರನ್ನ ಕಂಡ್ರೆ ಯಾಕೆ ಅಷ್ಟೊಂದು ಪ್ರೀತಿ? ಯಾಕಂದ್ರೆ ಅವ್ರು ನನ್ನ ಸ್ವಂತ ಅಪ್ಪ. ಏನು ಹೇಳ್ತಾ ಇದೆಯಾ ಸ್ವಾತಿ? ಮುತ್ತು ಅಪ್ಪ ಇದಾರಲ್ಲ, ಅವ್ರ ವೈಫ್ ಫೋಟೋ ಇದೆ ನನ್ನ ಹತ್ರ. ಅವ್ರು ನಮ್ಮ ಅಜ್ಜಿ ಮಗಳು. ಚಿತ್ರಮ್ಮನೇ ನನ್ನ ನಿಜವಾದ ಅಮ್ಮ. ನಾನು ಮುತ್ತು ಅಪ್ಪ ಚಿತ್ರ ಅಮ್ಮನ ಮಗಳು. ಈಗ ಗೊತ್ತಾಯ್ತಾ? ನೀನು ಮುತ್ತು ಮಗಳು ಅನ್ನೋದನ್ನ ನನ್ನ ಕೈಲಿ ಈಗಲೂ ನಂಬಕ್ಕಾಗ್ತಿಲ್ಲ ಸ್ವಾತಿ. ರಾಜೇಶ್ವರಿ ಅಮ್ಮ ನಾನು ಚಿತ್ರನ್ ತಾಯಿ ಅಂತ ಇದುವರೆಗೂ ನನ್ನ ಹತ್ರ ಹೇಳೇ ಇರಲಿಲ್ಲ. ಅಜ್ಜಿ ಫೋಟೋನ ನನ್ನ ಕೈ ಕೊಟ್ಟು ಇವರೇ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳಿದ್ರು ಅಂಕಲ್. ನಾನು ಈಗಲೇ ಮುತ್ತು ಅಪ್ಪನ ಹತ್ರ ಈ ವಿಷಯ ಹೇಳೋಣ ಅಂತ ಅಂದೆ. ಅದಕ್ಕೆ ಅವರು ಈಗ ಬೇಡ